ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಫೋನಲ್ಲಿ ನೂರಾರು ಆ್ಯಪ್ ಇದ್ದಾವೆ, ಆದರೆ ನಾನು ಬೆಟ್ ಮಾಡ್ತೀನಿ ಅದರಲ್ಲಿ ತುಂಬ ಆ್ಯಪ್ಸ್ ನಿಮಗೆ ಮನಿ ಮಾಡಿಕೊಡಲ್ಲ, ಹಾಗೆ ಉಳಿಸೋದು ಇಲ್ಲ. ನಾವೆಲ್ಲರೂ ಇನ್ಸ್ಟೆಂಟ್ ಪೇಮೆಂಟ್ಗಾಗಿ ಜಿಪೇ ಮತ್ತು ಫೋನ್ಪೇನ ಯೂಸ್ ಮಾಡ್ತೀವಿ, ಮತ್ತು ಯೋಚಿಸದೆ ನಮ್ಮ ಕಾರ್ಡ್ಗಳನ್ನ ಸ್ವೈಪ್ ಮಾಡ್ತೀವಿ, ಮತ್ತು ತಿಂಗಳು ಕೊನೆಯಲ್ಲಿ ಯಾವಾಗಲೂ ಒಂದೇ ಕತೆ, ಅಯ್ಯೋ ದೇವ್ರೆ ನನ್ನ ಹಣ ಎಲ್ಲ ಎಲ್ಲೋಯ್ತು. ಇದು ಜಸ್ಟ್ ನಿಮ್ಮ ಪ್ರಾಬ್ಲಮ್ ಅಲ್ಲ, ಎಲ್ಲರದು ಇದೇ ಕತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಸೀಕ್ರೆಟ್ ಆ್ಯಪ್ಗಳನ್ನ ತೋರಿಸ್ತೀನಿ. ಅದು ನಿಮ್ಮ ಹಣದ ಪ್ರಾಬ್ಲಮ್ನ ಕಂಪ್ಲೀಟ್ ಆಗಿ ಸರಿ ಮಾಡ್ತವೆ, ಮತ್ತು ನಾನು ಹೇಳೋ ಕೊನೆ ಆ್ಯಪ್ ಲಿಟ್ರಲಿ ನಿಮ್ಮ ಹಣದ ಬಗ್ಗೆ ನಿಮ್ಮ ದೃಷ್ಟಿನೇ ಚೇಂಜ್ ಮಾಡ್ಬೋದು. ನೀವು ಅದನ್ನ ಖಂಡಿತವಾಗೂ ಮಿಸ್ ಮಾಡಬೇಡಿ. ಸತ್ಯ ಹೇಳ್ಬೇಕಂದ್ರೆ ಈಗ ಹಣನ ಟ್ರ್ಯಾಕ್ ಮಾಡೋದು ಇಂಪಾಸಿಬಲ್. ನಿಮ್ಮ ಸ್ಯಾಲ್ರಿ ಒಂದು ಅಕೌಂಟ್ಗೆ ಬರುತ್ತೆ, ಆದರೆ ನೀವು UPI, ಕ್ರೆಡಿಟ್ ಕಾರ್ಡ್ಸ್ ಮತ್ತು ಡೆಬಿಟ್ ಕಾರ್ಡ್ಸ್ನಿಂದ ಖರ್ಚು ಮಾಡ್ತೀರಾ. ಹಾಗೆ ನಮ್ಮಲ್ಲಿ ಕೆಲವರಿಗೆ 2-3 ಬ್ಯಾಂಕ್ ಅಕೌಂಟ್ಗಳಿವೆ. ಸೊ ನಿಮ್ಮ ಹಣ ಯಾವ ಕಡೆಯಿಂದ ಹೋಗ್ತಿದೆ ಅಂತ ಗೊತ್ತೇ ಆಗಲ್ಲ, ನಿಮಗೆ ಪೂರ್ತಿ ಲೆಕ್ಕನೇ ಸಿಗೋದಿಲ್ಲ. ಇನ್ನು SMS ಇನ್ಬಾಕ್ಸ್ ನೋಡಿದರೆ ಬರೀ ಬ್ಯಾಂಕ್ ಅಲರ್ಟ್ಸ್ಗಳೇ ತುಂಬಿರ್ತವೆ, ಆದರೆ ಅವೆಲ್ಲದನ್ನೂ ಒಂದೊಂದಾಗಿ ನೋಡೋಕ್ಕೆ ಟೈಮ್ ಇದೆಯಾ? ಯಾರಿಗೂ ಇಲ್ಲ. ಅದಕ್ಕಾಗಿ ನೀವು ತುಂಬ ಸಂಪಾದಿಸಿದ್ರು ಎಲ್ಲ ಖಾಲಿ ಅನಿಸುತ್ತೆ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ. ಏನಂದರೆ, ಕೆಲವು ಜೆನ್ಯೂನ್ ಆ್ಯಪ್ಸ್ಗಳಿದೆ, ಅವು ಆಟೋಮೆಟಿಕ್ ಆಗಿ ಎಲ್ಲ ಕೆಲಸನೂ ಮಾಡ್ತವೆ, ಮತ್ತು ನಿಮ್ಮ ಖರ್ಚಿನ ಕಂಟ್ರೋಲನ್ನು ನೀವು ಈ ಆ್ಯಪ್ಸ್ಗಳಿಂದ ಪಡಿಬೋದು. ಈ ವಿಡಿಯೋದಲ್ಲಿ ನಾನು ಮಾರ್ಕೆಟಲ್ಲಿರೋ 3 ಬೆಸ್ಟ್ ಆ್ಯಪ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮನಿವೀವ್. ಇದು ಲಕ್ಷಾಂತರ ಭಾರತೀಯರು ಬಳಸೋ ಒಂದು ಆ್ಯಪ್. ಇದು ಕೇವಲ ಎಕ್ಸ್ಪೆನ್ಸ್ ಟ್ರಾಕರ್ ಅಲ್ಲ, ಇದು ಒಂದು ಆಲ್ ಇನ್ ಒನ್ ಮನಿ ಮಿಷಿನ್ ಅಂತ ಹೇಳ್ಬೋದು. ಮನಿವೀವ್ನ ದೊಡ್ಡ ಶಕ್ತಿ ಅಂದರೆ ನಿಮಗೆ ಬೇಕಾದ ಎಲ್ಲದನ್ನೂ ಒಂದೇ ಆ್ಯಪ್ನಲ್ಲಿ ತೋರಿಸೋದು. ಇದರ ಕ್ರೇಜಿಯೆಸ್ಟ್ ಫೀಚರ್ಸ್ ಇಲ್ಲಿದೆ ನೋಡಿ. ಆಟೋಮೆಟಿಕ್ ಎಕ್ಸ್ಪೆನ್ಸ್ ಟ್ರ್ಯಾಕಿಂಗ್. ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟರೆ ಸಾಕು, ಈ ಆ್ಯಪ್ ನಿಮ್ಮ ಬ್ಯಾಂಕ್ SMS ಮೆಸೇಜ್ನ ಸೆಕ್ಯೂರ್ ಆಗಿ ಓದಿ ನೀವು ಖರ್ಚು ಮಾಡ್ತಿರೋ ಪ್ರತಿಯೊಂದು ರೂಪಾಯಿನೂ ಟ್ರ್ಯಾಕ್ ಮಾಡುತ್ತೆ. ಪ್ರತಿ UPI ಕಾರ್ಡ್ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ನ ಆಟೋಮೆಟಿಕ್ ಆಗಿ ಕಂಡಿಡಿದು ಫುಡ್, ಶಾಪಿಂಗ್ ಅಥವಾ ಟ್ರಾವೆಲ್ನಂಥ ಕೆಟಗರಿಗಳಿಗೆ ಹಾಕುತ್ತೆ. ನಿಮ್ಮ ಹಣ ಎಲ್ಲಿ ಖರ್ಚಾಗ್ತಿದೆ ಗೊತ್ತಾಗುತ್ತೆ. ಸೊ ಇದನ್ನ ನೋಡಿಕೊಂಡು ನೀವು ಬೇಡದೇ ಇರೋ ಖರ್ಚನ್ನ ಕಡಿಮೆ ಮಾಡ್ಬೋದು. ಇನ್ನು ಲೋನ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್. ಮನಿವೀವ್ ಪರ್ಸ್ನಲ್ ಲೋನ್ಸ್ನ ನೀಡೋದ್ರಲ್ಲಿ ಫೇಮಸ್. ಇದು ಕ್ರೆಡಿಟ್ ಕಾರ್ಡ್ಸ್, ಡಿಜಿಟಲ್ ಗೋಲ್ಡ್ ಮತ್ತು FDsನ ಕೂಡ ಪಾರ್ಟ್ನರ್ಸ್ ಬ್ಯಾಂಕ್ಸ್ ಜೊತೆ ಸೇರಿ ಕೊಡ್ತಾರೆ. ಇದು ನಿಮ್ಮ ಫೋನ್ನಲ್ಲಿರೋ ಒಂದು ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟ್ ಇದ್ದಾಗೆ. ನೀವು ಖರ್ಚನ್ನ ಟ್ರ್ಯಾಕ್ ಮಾಡೋ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಹಾಗೆ ಬೇಕಾದರೆ ಸಾಲನೂ ತಗೋಬೋದು. ಇನ್ನು ನೆಕ್ಸ್ಟ್ ಬಂದು ಬಿಲ್ ರಿಮೈಂಡರ್ಸ್ ಆ್ಯಂಡ್ ಫ್ರೀ ಕ್ರೆಡಿಟ್ ಸ್ಕೋರ್. ನಿಮ್ಮ ಬಿಲ್ಸ್ ಕಟ್ಟೋ ಡೇಟ್ ಬಂದಾಗ ನಿಮಗೆ ನೆನ್ಪು ಮಾಡುತ್ತೆ. ಇದರಿಂದ ನೀವು ಮತ್ತೆ ಲೇಟ್ ಫೀ ಕಟ್ಟಬೇಕಾಗಿಲ್ಲ. ಜೊತೆಗೆ ನಿಮ್ಮ ಸಿಬಿಲ್ ಅಥವಾ ಕ್ರೆಡಿಟ್ ಸ್ಕೋರನ್ನು ನೀವು ಫ್ರೀಯಾಗಿ ಚೆಕ್ ಮಾಡ್ಬೋದು. ಇದು ಯಾವತ್ತಾದರೂ ಲೋನ್ ತಗೋಬೇಕಾದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅದ್ರ ಮೇಲೆ ಮತ್ತೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿನ ಬ್ಯಾಲೆನ್ಸ್ ಮಾಡಿ ಇನ್ಕ್ರೀಸ್ ಮಾಡ್ಬೋದು. ಇದು ಇಂಡಿಯನ್ಸ್ಗೆ ಯಾಕೆ ಬೆಸ್ಟ್ ಅಂತ ನೋಡೋದಾದರೆ, ಭಾರತದಲ್ಲಿ ನಮಗೆ ಎಲ್ಲವೂ ಒಂದೇ ಜಾಗದಲ್ಲಿ ಬೇಕು. ಲೋನ್ಸ್, ಇನ್ವೆಸ್ಟಿಂಗ್ ಮತ್ತು ಬಜೆಟಿಂಗಿಗೆ 10 ವಿಭಿನ್ನ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡೋ ಬದಲು ಮನಿವೀವ್ ನಿಮಗೆ ಬೇಕಾದ ಎಲ್ಲದನ್ನೂ ನೀಡುತ್ತೆ. ಇದು ತುಂಬ ಟೈಮ್ ಉಳಿಸುತ್ತೆ ಮತ್ತು ಮನಿ ಮ್ಯಾನೇಜ್ಮೆಂಟ್ನ ಸಿಂಪಲ್ ಆಗಿ ಮಾಡುತ್ತೆ. ಆ್ಯಂಡ್ ನೀವು ಇದರಲ್ಲಿ ಏನಾದ್ರು ಲೋನ್ ತಗೋಬೇಕು ಅಂದರೆ ಇದರಲ್ಲಿ ನಿಮಗೆ ಕೊಲ್ಯಾಟ್ರಲ್ ಆ್ಯಂಡ್ ಗ್ಯಾರಂಟಿ ಫ್ರೀ ಲೋನ್ ಸಿಗುತ್ತೆ. ಆದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ 650 ಮೇಲಿರಬೇಕು. ಹಾಗೆ ನಿಮ್ಮ ಸ್ಯಾಲ್ರಿ ಪ್ರತಿ ತಿಂಗಳು 13,500ಗಿಂತ ಜಾಸ್ತಿ ಇರಬೇಕು. ಎಕ್ಸಾಂಪಲ್ ನೋಡೋದಾದರೆ ನೀವು ಒಂದು 50,000 ಲೋನ್ ಏನಾದ್ರು ತಗೊಂಡ್ರೆ 12 ತಿಂಗಳು ಟೆನ್ಯೂರ್ ಇಟ್ಟರೆ ಲೈಕ್ ಅರೌಂಡ್ 4,632 ಪರ್ ಮಂತ್ ಈ ಥರ ಎಲ್ಲ ಬರುತ್ತೆ. ಎರಡನೇ ಆ್ಯಪ್ ET ಮನಿ. ನೀವು ಹಣನ ಉಳಿಸೋದು ಮಾತ್ರ ಅಲ್ಲ, ಅದನ್ನ ಕ್ರೇಜಿಯಾಗಿ ಗ್ರೋ ಮಾಡೋಕ್ಕೆ ಬಯಸಿದ್ರೆ ಇದು ನಿಮ್ಗಿರೋ ಆ್ಯಪ್. ಇದನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ಬೋದು. ET ಮನಿನ ಸ್ಪೆಷಲ್ ಮಾಡೋ ವಿಷಯಗಳು ಇಲ್ಲಿವೆ. ET ಮನಿ ನಿಮಗೆ ನೇರವಾಗಿ ಮ್ಯೂಚುವಲ್ ಫಂಡ್ಸ್, SIPs ಮತ್ತು NPS ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಪ್ಷನ್ ಕೊಡುತ್ತೆ. ಮತ್ತು ಇದರ ದೊಡ್ಡ ಸೀಕ್ರೆಟ್, ಇದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಸ್ ಖರೀದಿಸಲು ಅವಕಾಶ ನೀಡುತ್ತೆ. ಅಂದರೆ 0 ಕಮಿಷನ್. ಇದು ಮಿಡಲ್ ಮ್ಯಾನ್ನ ತೆಗೆದು ಹಾಕುತ್ತೆ, ಅದರಿಂದಾಗಿ ಎಲ್ಲ ಪ್ರಾಫಿಟ್ ನಿಮ್ಮದೇ. ಯೂಶ್ವಲಿ ಬೇರೆ ಆ್ಯಪಲ್ಲಿ ಕಮಿಷನ್ ಎಲ್ಲ ತಗೊತಾರೆ, ಇದರಲ್ಲಿ ಅದು ಇರಲ್ಲ. ಇನ್ನು ಸೆಕೆಂಡ್ನೇ ಫೀಚರ್ ನೋಡೋದಾದರೆ ಎಕ್ಸ್ಪೆನ್ಸ್ ಅನಾಲಿಸಿಸ್. ಮೊದಲು ಇದರಲ್ಲಿ SMS ಟ್ರ್ಯಾಕಿಂಗ್ ಇತ್ತು, ಆದರೆ ಈಗ ಇದರ ಮುಖ್ಯ ಗಮನ ನಿಮ್ಮನ್ನ ರೀಚ್ ಮಾಡೋದಾಗಿದೆ. ಇದು ಈಗಲೂ ನಿಮ್ಮ ಖರ್ಚನ್ನು ಅನಲೈಸ್ ಮಾಡುತ್ತೆ ಮತ್ತು ನಿಮಗೆ ಎಚ್ಚರಿಕೆ ನೀಡುತ್ತೆ. ಲೈಕ್, ಡ್ಯೂಡ್, ನೀನು ಈ ತಿಂಗಳು ಡೈನಿಂಗ್ ಔಟ್ಗೆ ತುಂಬ ಖರ್ಚು ಮಾಡ್ತಿದ್ಯಾ, ಈ ರೀತಿ ಎಲ್ಲ ಮೆಸೇಜ್ ಕೊಟ್ಟು ಅಲರ್ಟ್ ಮಾಡುತ್ತೆ. ಇದು ನಿಮಗೆ ಬೇಕಾದ ಬ್ರೂಟಲಿ ಆನೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಈ ಥರ ಇದ್ದಾಗ ಮೈಂಡ್ಲೆಸ್ ಆಗಿ ಖರ್ಚು ಮಾಡೋದು ನಿಲ್ಲಿಸ್ತೀವಿ. ಇನ್ನು ಮೂರನೇ ಫೀಚರ್ ಬಂದು ಫಂಡ್ ರಿಪೋರ್ಟ್ ಕಾರ್ಡ್. ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ತುಂಬ ಜನಕ್ಕೆ ಯಾವುದೇ ಐಡಿಯಾ ಇರಲ್ಲ. ET ಮನಿ
ಫಂಡ್ ರಿಪೋರ್ಟ್ ಕಾರ್ಡ್ನೇ ತೋರಿಸುತ್ತೆ. ಇದು ಫಂಡ್ಗಳ ಪರ್ಫಾರ್ಮೆನ್ಸ್ನ ನೋಡಿ ಗ್ರೇಡ್ ನೀಡುತ್ತೆ. ಇದರಿಂದ ನೀವು ವಿನ್ನರನ್ನು ಆಯ್ಕೆ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಇದು ಇನ್ವೆಸ್ಟ್ಗಾಗಿ ಒಂದು ಚೀಟ್ ಕೋಡ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಬೇರೆ ಸರ್ವಿಸಸ್ನು ಕೊಡ್ತಾರೆ, ಲೈಕ್ NPS ಇನ್ವೆಸ್ಟಿಂಗ್, ಫಿಕ್ಸ್ಡ್ ಡೆಪಾಸಿಟ್ಸ್, ELSS ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್, ಅಂದರೆ ಅದು ಮ್ಯೂಚುವಲ್ ಫಂಡ್ಸಲ್ಲೇ ಬರುತ್ತೆ. ಇನ್ನು ಇನ್ಶೂರೆನ್ಸ್, ಇದೆಲ್ಲದನ್ನು ಕೂಡ ಇವರು ಕೊಡ್ತಾರೆ. ಇನ್ನು ಇದು ಇಂಡಿಯನ್ಸ್ಗೆ ಯಾಕೆ ಬೆಟರ್ ಅಂತ ನೋಡೋದಾದರೆ, ಸದ್ಯ ಭಾರತದಲ್ಲಿ ಮ್ಯೂಚುವಲ್ ಫಂಡ್ಸ್ ಮತ್ತು SIPಗಳು ಎಕ್ಸ್ಪ್ಲೋರ್ಡ್ ಆಗ್ತಿದೆ. ಈ ಟಿ ಮನಿನ ಇದೇ ಕ್ಷಣಕ್ಕಾಗಿ ಮಾಡಿದ್ದಾರೆ. ಇದು ನಿಮ್ಮ ಖರ್ಚುಗಳನ್ನ ಕಂಟ್ರೋಲ್ ಮಾಡೋದು ಮತ್ತು ನಿಮ್ಮ ಉಳಿತಾಯನ ತಕ್ಷಣವೇ ಇನ್ವೆಸ್ಟ್ ಮಾಡಲು ಅಲ್ಟಿಮೇಟ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು. ಬೇಸಿಕಲಿ ಯಾರಿಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ನಿಮ್ಮ ಫ್ಯೂಚರ್ಗೆ ದುಡ್ಡನ್ನ ಉಳಿಸ್ಬೋದು, ಹಾಗೆ ಬೆಳೆಸ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಸ್ವಲ್ಪ ಜನ ಇದಕ್ಕಾಗೆ ಕಾಯ್ತಿರ್ತೀರ. ಮೂರನೇ ಮತ್ತು ಅಂತಿಮ ಆ್ಯಪ್ ಆಕ್ಸಿಯೋ ಅಕಾ ವಾಲ್ನಟ್. ಇದರ ಸೂಪರ್ ಪವರ್ ಏನಂದ್ರೆ ಇದು ಸಿಂಪಲ್ ಮತ್ತು ಸೆಕ್ಯೂರ್ ಆಗಿದೆ. ನೀವು ನಿಮ್ಮ ಬ್ಯಾಂಕ್ ಪಾಸ್ವರ್ಡ್ನನ್ನು ಕೂಡ ಎಂಟರ್ ಮಾಡಬೇಕಾಗಿಲ್ಲ. ನೀವು ಬ್ಯಾಂಕ್ನ ಇದಕ್ಕೆ ಲಿಂಕ್ನು ಕೂಡ ಮಾಡಬೇಕಾಗಿಲ್ಲ. ವಾಲ್ನಟ್ನ ಇನ್ಸೇನ್ ಫೀಚರ್ಗಳನ್ನ ನೋಡೋಣ ಬನ್ನಿ. SMS ಬೇಸ್ಡ್ ಆಟೋಮೆಟಿಕ್ ಟ್ರ್ಯಾಕಿಂಗ್. ನೀವು ಪ್ರತಿ ಬಾರಿ ಟ್ರಾನ್ಸಾಕ್ಷನ್ ಮಾಡಿದಾಗ ನಿಮಗೆ ಒಂದು SMS ಬರುತ್ತೆ. ವಾಲ್ನಟ್ ಕೇವಲ ಆ ಮೆಸೇಜ್ನ ಸ್ಕ್ಯಾನ್ ಮಾಡುತ್ತೆ. ಅದು ನಿಮ್ಮ ಪರ್ಸ್ನಲ್ ಚಾರ್ಟ್ಸ್ನ ಓದೋದಿಲ್ಲ. ಅದು ಕೇವಲ ಬ್ಯಾಂಕ್ಸ್ ಮತ್ತು ಬಿಸ್ನೆಸ್ಗಳ SMSಗಳನ್ನ ಅನಲೈಸ್ ಮಾಡಿ ನಿಮ್ಮ ಎಲ್ಲ ಖರ್ಚುಗಳನ್ನ ಆಟೋಮೆಟಿಕ್ಕಾಗಿ ಲಾಗ್ ಮಾಡುತ್ತೆ. ಇದು ಒಂಥರ ಜೀನಿಯಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಫೀಚರ್ ಬಂದು ಸ್ಪ್ಲಿಟ್ ಎಕ್ಸ್ಪೆನ್ಸಸ್. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗೆ ಹೋದಾಗ ನೀವು ಕುತ್ಕೊಂಡು ಶಾಕುಂತಲಾ ದೇವಿ ಥರ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ವಾಲ್ನಟ್ ನಿಮಗಾಗಿ ಬಿಲ್ನ ಸ್ಪ್ಲಿಟ್ ಮಾಡುತ್ತೆ, ಯಾರು ಎಷ್ಟು ಕೊಡಬೇಕು ಅಂತ ಲೆಕ್ಕಾಚಾರ ಮಾಡುತ್ತೆ, ಹಾಗೆ ಅವ್ರಿಗೆ ರಿಮೈಂಡರ್ ಕೂಡ ಕಳಿಸುತ್ತೆ. ಇದೊಂಥರ ಫ್ರೆಂಡ್ಶಿಪ್ ಸೇವರ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಈ ಥರ ಡೈರೆಕ್ಟಾಗಿ ಕೆಳಗೆ ಮುಜುಗರ ಆಗ್ತಿರುತ್ತೆ, ಬಟ್ ಈ ಥರ ಹಾಕ್ಬಿಟ್ರೆ ಸೊ ಯಾವಾಗಲೂ ತೋರಿಸ್ತಿರುತ್ತೆ, ಅವರು ನಿಮಗೆ ಪೇ ಮಾಡೋ ತನಕ ಅಲ್ಲಿ ತೋರಿಸ್ತಾ ಇರುತ್ತೆ. ಇನ್ನು ಮೂರನೇ ನೋಡೋದಾದ್ರೆ ಫ್ರೀ ಆ್ಯಂಡ್ ಸೆಕ್ಯೂರ್. ಇದರ ಮೇನ್ ಫೀಚರ್ಗಳು ಕಂಪ್ಲೀಟ್ಲಿ ಫ್ರೀ ಅಂತಲೇ ಹೇಳ್ಬೋದು. ಇದು ನಿಮ್ಮ ಬ್ಯಾಂಕ್ ಲಾಗಿನ್ ಡೀಟೇಲ್ಸ್ನ ಎಂದಿಗೂ ಕೇಳಲ್ಲ. ತುಂಬ ಜನರು ಇದು ಅತ್ಯಂತ ಸೇಫೆಸ್ಟ್ ಆ್ಯಪ್ ಅಂತಲೂ ಹೇಳ್ತಾರೆ. ಭಾರತದ ಸಂಪೂರ್ಣ ಬ್ಯಾಂಕಿಂಗ್ ಸಿಸ್ಟಮ್ SMS ಅಲರ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ವಾಲ್ನಟ್ ಇದರ ಅಡ್ವಾಂಟೇಜ್ ತಗೊಂಡು ತಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಪ್ಗೆ ಲಿಂಕ್ ಮಾಡೋಕ್ಕೆ ಎದುರೋರಿಗೆ ಅಥವಾ ಟೆಕ್ ಎಕ್ಸ್ಪರ್ಟ್ ಅಲ್ಲದವ್ರಿಗೆ ಸರಳ ಮತ್ತು ಅತ್ಯಂತ ಸೆಕ್ಯೂರ್ ಆಪ್ಷನ್ ಕೊಡುತ್ತೆ. ಆ್ಯಕ್ಚುಲಿ ಒಂದೊಂದು ಆ್ಯಪಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದು ಕೇಳುತ್ತೆ. ಸ್ವಲ್ಪ ಜನ ಭಯ ಪಡ್ತಾರೆ. ಇದು ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇದರಲ್ಲಿ ನಿಮಗೆ ಪೇ ಲೇಟರ್ ಆಪ್ಷನ್, ಪರ್ಸ್ನಲ್ ಲೋನ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್ ಎಲ್ಲ ಸಿಗುತ್ತೆ. ಇನ್ನು ಕಂಪೇರ್ ಮಾಡಿ ನೋಡೋದಾದರೆ ಮತ್ತು ನೀವು ಯಾವುದನ್ನ ಡೌನ್ಲೋಡ್ ಮಾಡಬೇಕು ಅಂತ ನೋಡೋದಾದರೆ ಮನಿ ವ್ಯೂ ನಿಮಗೆ ಎಲ್ಲ ಒಂದೇ ಆ್ಯಪ್ನಲ್ಲಿ ಬೇಕಾಗಿದ್ರೆ, ಲೈಕ್ ಬಜೆಟಿಂಗ್, ಲೋನ್, ಇನ್ವೆಸ್ಟಿಂಗ್, ಇದು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಟಿ ಮನಿ ನಿಮ್ಮ ಮುಖ್ಯ ಗುರಿ ಇನ್ವೆಸ್ಟಿಂಗ್ ಪ್ರೋ ಆಗೋದು ಮತ್ತು ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡೋಂತೆ ಮಾಡೋದಾದರೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲೈಕ್ ಇದರಲ್ಲಿ ನಿಮಗೆ ಝೀರೋ ಕಮಿಷನ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಸಿಗುತ್ತೆ. ಆಕ್ಸಿಯೋ ಫಾರ್ಮಲ್ಲಿ ವಾಲ್ನಟ್, ಈಗ ಇದರ ನೇಮ್ ಆಕ್ಸಿಯೋ ಅಂತ ಇದೆ, ವಾಲ್ನಟ್ ಅಂತ ಇಲ್ಲ. ನೀವು ಆಕ್ಸಿಯೋ ಅಂತ ಸರ್ಚ್ ಮಾಡಬೇಕಿತ್ತೆ ಪ್ಲೇಸ್ಟೋರಲ್ಲಿ. ನಿಮಗೆ ಅತ್ಯಂತ ಸಿಂಪಲ್ ಮತ್ತು ಸೇಫೆಸ್ಟ್ ಎಕ್ಸ್ಪೆನ್ಸ್ ಟ್ರ್ಯಾಕರ್ ಬೇಕಾಗಿದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಈ ವಿಡಿಯೋಯಿಂದ ವ್ಯಾಲ್ಯೂ ಸಿಕ್ಕಿದ್ರೆ ನನಗಾಗಿ ಒಂದು ಹೆಲ್ಪ್ ಮಾಡಿ, ಕೆಳಗಿರೋ ಲೈಕ್ ಬಟನ್ನ ಒತ್ತಿ. ಇದರಿಂದ ನನಗೆ ಒಳ್ಳೆ ರೀತಿ ಹೆಲ್ಪ್ಫುಲ್ ಕಂಟೆಂಟ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಇನ್ನು ಲಾಸ್ಟಲ್ಲಿ ನೋಡೋದಾದರೆ ನಿಮ್ಮಲ್ಲಿ ಕೆಲರಿಗೆ ಯೋಚನೆ ಬಂದಿರ್ಬೋದು, YNAB ಅಂತ ದೊಡ್ಡ ಇಂಟರ್ನ್ಯಾಷನಲ್ ಆ್ಯಪ್ ಇದ್ದಾವೆ, ಆದರೆ ಇವನು ಅದ್ರ ಬಗ್ಗೆ ಹೇಳಲೇ ಇಲ್ವಲ್ಲ ಅಂತ. ಅವು ಭಾರತಕ್ಕೆ ಏಕೆ ಯೂಸ್ಲೆಸ್ ಎಂದು ನಿಮ್ಗೆ ಹೇಳ್ತೀನಿ. ಬ್ಯಾಂಕ್ ಇಶ್ಯೂಸ್ ಬರುತ್ತೆ, ಅದು ಹೆಚ್ಚಿನ ಇಂಡಿಯನ್ ಬ್ಯಾಂಕ್ಸ್ಗಳಿಗೆ ಕನೆಕ್ಟ್ ಆಗೋದಿಲ್ಲ. ಇದು ಮೇಯ್ನ್ ಆಗಿ US, ಕೆನಡಿಯನ್, UK, US ಬ್ಯಾಂಕ್ಗಳಿಗಾಗಿ. ಇಂಡಿಯಾದಲ್ಲಿ ಇದು ಕಷ್ಟನೇ. ಅದ್ರ ಜೊತೆಗೆ ಅವ್ರಿಗೆ UPI ಅಂದರೆ ಏನು ಅಂತ ಗೊತ್ತಿಲ್ಲ, ಮತ್ತು ನಮ್ಮ ಬ್ಯಾಂಕ್ಗಳು SMS ಹೇಗೆ ಯೂಸ್ ಮಾಡುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತಲೂ ಅದರ ಬಗ್ಗೆ ಐಡಿಯಾ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಟ್ರ್ಯಾಕಿಂಗ್ ಎಲ್ಲ ಇನ್ಬಿಲ್ಟ್ ಮಾಡಿರೋದಿಲ್ಲ, ಅವ್ರದ್ದೇ ಬೇರೆ ರೀತಿ ಸಿಸ್ಟಮ್ ಇರುತ್ತೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ಬೋದು. ಹಾಗೇನೆ ಅದರ ಪ್ರೈಸಿಂಗ್, YNAB ಅಂತ ಆ್ಯಪ್ಗಳು ತುಂಬ ಎಕ್ಸ್ಪೆನ್ಸಿವ್. ಇದರ ಬೆಲೆ ತಿಂಗಳಿಗೆ ಸುಮಾರು 1200 ಹಿಡಿದು 1300 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅಷ್ಟು ಹಣ ಕೊಟ್ಟು ಏನಕ್ಕೆ ವೇಸ್ಟ್ ಮಾಡೋದು? ಅದಕ್ಕಾಗಿ ನಮ್ಮ ಇಂಡಿಯನ್ ಆ್ಯಪ್ಸ್ನ ಯೂಸ್ ಮಾಡಿ ಫ್ರೀಯಾಗಿ ಇದೆಲ್ಲ ಫೀಚರ್ಸ್ಗಳು ಕೂಡ ಸಿಗುತ್ತೆ. ಕೇವಲ ಈ ವಿಡಿಯೋ ನೋಡಿ ಬಿಟ್ಟೋಗಬೇಡಿ. ನಿಮಗೆ ಸರಿ ಅಂತ ಒಂದು ಆ್ಯಪ್ನ ಆಯ್ಕೆ ಮಾಡಿ ಇದನ್ನ ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕಷ್ಟಪಟ್ಟು ಸಂಪಾದಿಸಿದ ನಿಮ್ಮ ಹಣನ ಕಂಟ್ರೋಲಾಗಿ ಇಟ್ಕೊಳ್ಳಿ.
ಹಾಗೆ ಹಣನ ಮ್ಯಾನೇಜ್ ಮಾಡೋಕ್ಕೆ ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ. ಈ ಆ್ಯಪ್ಗಳನ್ನ ನೀವು ಒಂದು ಚೀಟ್ ಕೋಡ್ ಆಗಿ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಹೆಚ್ಚು ಸಿಂಪಲ್ ಮತ್ತು ಯೂಸ್ಫುಲ್ ಮನಿ ಆ್ಯಕ್ಸ್ಗಳಿಗಾಗಿ ಹೆಲ್ಪ್ ಯು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಂಡಿರಿ. ಹಾಗೆ ನಿಮಗೆ ಈ ಆ್ಯಪ್ಸ್ ಬಗ್ಗೆ ಯಾವುದಾದ್ರೂ ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.